ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸೇಫ್ಟಿ ಪಿನ್ನಿಂದ ಯಾವ ರೀತಿ ಸ್ಯಾರಿಗಳಿಂದ ಮ್ಯಾಟ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 3.5 ಇಂಚಿನಂಗೆ ನಾನು 2 ಸ್ಯಾರಿಗಳ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದ 6 ಮೀಟ್ರ್ ತನಕಲ್ಲೂ ಇರುತ್ತಲ್ಲ, 5.5 ಮೀಟ್ರು, 6 ಮೀಟ್ರು. ಯಾವುದೇ ಕಲರ್ ತೊಗೊಳ್ಳಿ, ಕಲರ್ ಕಾಂಬಿನೇಷನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ 3 ಪಟ್ಟಿ ತೊಗೊಂಡಿದ್ದೀನಿ. 3 ಪಟ್ಟಿ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ತುದಿನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2ನ್ನ ಈ ಥರ ಇಟ್ಕೋಬೇಕು. 3ನೇದನ್ನ ಈ ಥರ ನೋಡಿ, ಈ ಥರ ಒಂದನ್ನು ಮಾತ್ರ ಈ ಥರ ಗಂಟು ಹಾಕ್ಕೊಳ್ಬೇಕು. 2ನ್ನ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಟೈಟಾಗಿ. ಈ ಥರ ನಾಟ್ ಹಾಕ್ಕೊಳ್ಬೇಕು. ಕಾಣಿಸ್ತಿದೆಯಲ್ಲ, ಈ ಥರ. ಮತ್ತು ಇದೇ ಥರನೇ ಇದೇ ಥರನೇ ಈ ಥರ ಗಂಟು ಹಾಕ್ಕೊಳ್ಬೇಕು. ಸೇಫ್ಟಿ ಪಿನ್ ಆಮೇಲೆ ಯೂಸ್ ಆಗುತ್ತೆ. ನಿಮಗೆ ಬೇಗ ಆಗಬೇಕು ಅಂದರೆ ಈ ಥರ ಫಸ್ಟು ಒಂದು ಲೈನ್ ಪೂರ್ತಿ ಈ ಥರ ಮಾಡ್ಕೊಳ್ಳಿ. ನೀವು ಪಿನ್ನು ಬೇಕಂದರೆ ತುದಿಗೆ ಹಾಕ್ಕೊಂಡಿರ್ತೀರ, ಅದು ಯೂಸ್ ಆಗುತ್ತೆ. ಈಗ ಜಸ್ಟ್ ಒಂದು ಲೈನ್ ಆಗೋ ಥರ ಬೇಗ ಬೇಗ ಈ ಥರ ಮಾಡ್ಕೊಳ್ಳಿ. ನೋಡಿ, ನಮಗೆ ಇದು ಪೂರ್ತಿ ಎಷ್ಟು ಉದ್ದ ಬೇಕಾದರೂ ಅಷ್ಟು ಉದ್ದ ನೀವು ಫಸ್ಟೇ ನೋಡ್ಕೋಬೇಕು. ನಾನಿಲ್ಲಿ 28 ಹಾಕ್ಕೊಂಡಿದ್ದೀನಿ ನಟ್ಗಳನ್ನ. ನೀವು ಎಷ್ಟಾದರೂ ಹಾಕ್ಕೊಳ್ಬೋದು. ಒಂದು 50 ಹಾಕ್ಬೋದು. 15 ಆದರೆ ತುಂಬ ಚಿಕ್ಕದಾಗುತ್ತೆ. ಒಂದು 30 ಕರೆಕ್ಟ್ ಆಗುತ್ತೆ. ನಾನಲ್ಲಿ 28 ಹಾಕಿದ್ದೀನಿ, ಸಾಕಾಗುತ್ತೆ ಅಂತ. ಫಸ್ಟ್ ಒಂದು ಗಂಟಿಗೆ ನೋಡಿ, ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸಿಟ್ಕೋಬೇಕು. ಫಸ್ಟ್ ಒಂದು ಗಂಟಿಗೆ ನೀವು ಯಾವ ಕಲರ್ ಆದರೂ ಚೂಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಬೇಕು. ಈ ಥರ ಪಿನ್ ಇದ್ದರೆ ಮಾತ್ರ ಚೆನ್ನಾಗಾಗುತ್ತೆ. ಗಂಟು ಒಳಗಡೆ ಪಿನ್ ಹೋಗುತ್ತೆ, ಬೇಗ ಆಗುತ್ತೆ. ಇದೇ ಗಂಟಲ್ಲಿ 2 ಹಾಕ್ಕೊಳ್ಬೇಕು. ಈಗ ಒಂದು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಗಂಟನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾಟನ್ನು ಹಾಕ್ಕೊಳ್ಬೇಕು. ನೋಡಿ, 2 ನಾಟನ್ನು ಒಂದೇ ರಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು, ಈಗ ಫಸ್ಟ್ ರಿಂಗಲ್ಲಿ 2 ನಾಟ್ ಹಾಕ್ಕೊಂಡಿದ್ದೀನಲ್ಲ, ಇನ್ನೊಂದು ರಿಂಗಲ್ಲಿ ಬಿಟ್ಟು ಇನ್ನೊಂದು ರಿಂಗು, ಒಟ್ಟು 3ನೇದು 2, ಇದು 3ನೇದು. ಈ 3ನೇದಕ್ಕೆ 2 ನಾಟ್ ಹಾಕ್ಕೊಳ್ಬೇಕು. ನಾನೀಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಹಿಂಗೆ 2 ಹಾಕ್ಕೊಳ್ತಾ ಹೋಗಬೇಕು. ಒಂದನ್ನು ಬಿಡಬೇಕು, ಒಂದು ರಿಂಗ್ ಬಿಡಬೇಕು. ಒಂದಾದಮೇಲೆ ಒಂದು ರಿಂಗ್ ಬಿಟ್ಟು ಅದಾದಮೇಲೆ ಇನ್ನೊಂದು ರಿಂಗಿಗೆ 2ನ್ನು ಹಾಕ್ಕೊಳ್ಬೇಕು. ಒಂದು ಬಿಡಬೇಕು, ಒಂದನ್ನು ಒಂದೇ ರಿಂಗಲ್ಲಿ 2 ನಾಟನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಥರ. ನಾನು 1, 2, 3, 4 ಸಾರಿ ಹಾಕ್ಕೊಂಡಿದ್ದೀನಿ. ಇದೇ ಥರ ಪ್ರೊಸೀಜರಲ್ಲಿ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕಲರ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಕಲರಲ್ಲಿ ಆಗಿದೆಯಲ್ಲ, ಈಗ ಇನ್ನೊಂದು ಕಲರ್. ಇದನ್ನು ಯಾವುದಾದ್ರು 2 ಈ ಥರ ಪಟ್ಟಿ ಇಟ್ಕೋಬೇಕು. ನಮ್ಮ ಕಲರ್ ಚೇಂಜ್ ಮಾಡುವಾಗ ಯಾವುದು ಚೇಂಜ್ ಮಾಡ್ಕೊಳ್ತೀವಿ ಅದರಿಂದ ಈ ಥರ ಪಿನ್ ಸೇರಿಸ್ಕೊಂಡು ಫಸ್ಟ್ ಒಂದು ರಿಂಗಿಗೆ 2 ಹಾಕ್ಕೊಳ್ಬೇಕು. ಈ ಥರ ಮತ್ತೆ ಅದೇ ರಿಂಗಲ್ಲಿ ಮತ್ತೆ 2ನ್ನು ಹಾಕ್ಕೊಳ್ಬೇಕು. ಇದೇ ಥರ 28 ಗಂಟಲ್ಲಿ ನಾನು ಒಂದು ಬಿಡೋದು, ಒಂದನ್ನು ಒಂದಕ್ಕೆ 2 ಹಾಕೋದು, ಈ ಥರ ಮಾಡ್ತಾಯಿದ್ದೀನಿ. ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಡಿಸೈನ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. 2 ಲೈನ್ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಚೈನ್ ಥರ ಕಾಣಿಸ್ತಾ ಇರುತ್ತೆ ಅದು. ನೋಡಿ, ಒಂದು ಬಿಡೋದು, ಇನ್ನೊಂದರಲ್ಲಿ 2ನ್ನು ಹಾಕ್ಕೊಳ್ಳೋದು, ಪೂರ್ತಿ ಈಗ ಎಂಡ್ ತನಕ ಹಾಕ್ಕೊಳ್ಳೋದು. ನಾನಿಲ್ಲಿ ಬಟ್ಟೆ ಖಾಲಿ ಆದ ತಕ್ಷಣ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಒಂದೇ ಕಲರಲ್ಲಾದರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಬದಲಿ ಕಲರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಜಾಯಿಂಟ್ ಮಾಡಿ ಮತ್ತೆ ಮ್ಯಾಟ್ ಹಾಕ್ಕೊತ ಹೋಗಬೇಕು. 6.5 ಮೀಟ್ರ್ ಅಷ್ಟೇ ಇರುತ್ತೆ. 6 ಮೀಟ್ರು, 5.5 ಮೀಟ್ರ್ ಅಷ್ಟೇ ಇರುತ್ತೆ ಉದ್ದ. ಹಾಗಾಗಿ ಜಾಯಿಂಟ್ ಮಾಡ್ಕೊತಾ ಇರಬೇಕು ಪ್ರತಿ ಸಾರಿನೂ. ಮತ್ತು ಈಗ ಇನ್ನೊಂದು ಕಲರನ್ನು ನಾನು ಚೇಂಜ್ ಮಾಡಿಕೊಂಡು ಈಗ ನೀಲಿ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ 2 ಹಾಕ್ಕೊಳ್ಬೇಕು. ಮತ್ತೊಂದು ರಿಂಗ್ ಬಿಡಬೇಕು. ರಿಂಗ್ ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೋಡಿ, ಈ ರಿಂಗ್ ಬಿಟ್ಟನ ಈ ಚೈನ್ ನೀಟಿಗೆ ಹಾಕ್ಕೊಳ್ಬೇಕು. ಇದರಲ್ಲಿ 2 ಹಾಕ್ಕೊಳ್ಬೇಕು. ಈ ಥರ ನಿಮಗೆ ಲೂಸ್ ಅಂತ ಅನಿಸಿದರೆ 2ನ್ನು ಈ ಥರ ಜಗ್ಗಿಡ್ಕೋಬೇಕು. ಫುಲ್ ಈ ಥರ ಪೂರ್ತಿ ಟೈಟಾಗಿ ಹಾಕಬಾರ್ದು. ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಬೇಕು. ನೋಡಿ, ಈಗ ಔಟ್ಲೈನ್ ಪೂರ್ತಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಔಟ್ಲೈನ್ ಬಾರ್ಡರ್ ಹಾಕ್ಕೊಳ್ಬೇಕಲ್ಲ, ಅದಕ್ಕೆ ನಾನು ಈ ಮೂಲೆಯಲ್ಲಿ 2 ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ 2 ಹಾಕ್ಕೊಳ್ಬೇಕು. ನಾವು ಪ್ರತಿ ಸಾರಿ 2 ಹಾಕ್ತಾ ಇದ್ವಲ್ಲ, ಈ ಮೂಲೆಗೆ ಬಂದ ತಕ್ಷಣ 2 ಹಾಕ್ಕೊಳ್ಬೇಕು. ಪ್ರತಿ ರಿಂಗಿಗೆ ಒಂದೊಂದೇ ರಿಂಗ್ ಹಾಕ್ಕೊತ ಪೂರ್ತಿ ಒಂದು ಸ್ಕ್ವೇರ್ ಟೈಪಲ್ಲಿ ಬರಬೇಕು.
ಇದು ಪೂರ್ತಿ ಫಿನಿಶಿಂಗ್ ಆದ್ಮೇಲೆನೆ ಚೆನ್ನಾಗಿ ಬರುತ್ತೆ. ಈ ಥರ ಬಾರ್ಡರ್ ಕೊಟ್ರೇನೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಯೆಲ್ಲೋ ಕಲರಲ್ಲಿ ಇದೇ ಥರನೇ ಔಟ್‌ಲೈನ್‌ನ ಕೊಟ್ಕೊಂಡಿದ್ದೀನಿ. ಒಂದೊಂದು ರಿಂಗಲ್ಲಿ ಒಂದೊಂದೇ ಹಾಕ್ಕೊಳ್ಬೇಕು. ಲಾಸ್ಟ್ ಅವು ಬಾರ್ಡರ್‌ನಲ್ಲಿ ಒಂದೊಂದೇ ಹಾಕ್ಕೊಳ್ಬೇಕು. ಆವಾಗಲೇ ನೀಟಾಗಿ ಚೆನ್ನಾಗಿ ಬರುತ್ತೆ. ತುಂಬ ನಿಧಾನ ಆದರೆ ನಿಮಗೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಹಾಗೇನಾದ್ರೂ ಫಾಸ್ಟ್ ಆಯಿತು ಅಂದರೆ ಇನ್ನೊಂದು ಸಾರಿ ನೋಡಿ ಗೊತ್ತಾಗುತ್ತೆ. ಔಟ್‌ಲೈನ್ ಮಾತ್ರ ಸಿಂಗಲ್ ಗಂಟು ಹಾಕ್ಕೊಳ್ತೀನಿ ಅಷ್ಟೇನೆ. ಈಗ ಲಾಸ್ಟಲ್ಲಿ ಫಿನಿಶಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟಲ್ಲಿ ಈ ಥರ ಗಂಟು ಹಾಕಿಬಿಟ್ಟು ನಿಮಗೆ ಸೇಫ್ಟಿಯಾಗಿರಬೇಕು, ಇನ್ನೂ ತುಂಬ ಸೇಫ್ಟಿಯಾಗಿರಬೇಕು ಅಂದರೆ ನೋಡಿ, ಇಲ್ಲಿ ನೀವು ಸೂಜಿ ದಾರದಿಂದ ಲಾಸ್ಟಲ್ಲಿ ಬೇಕಂದರೆ ಸ್ಟಿಚ್ ಮಾಡ್ಕೋಬಹುದು. ಬೇಡ ಅಂದರೆ ಈ ಥರನೇ ಒಂದ್ರೊಳಗೆ ಹಿಂಗೆ ಸೇರಿಸ್ತಾ ಹೋಗಿ ಲಾಸ್ಟಲ್ಲಿ ಒಂದು ಗಂಟು ಹಾಕ್ಕೊಂಡ್ರೆ ಫುಲ್ಲು ಟೈಟ್ ಆಗುತ್ತೆ. ಇದೇ ಥರ ಪೂರ್ತಿ ಎರಡನ್ನೂ ಇದೇ ಥರ 3 ಬಟ್ಟೆ ಏನು ತೊಗೊಂಡಿದ್ನಲ್ಲ, ಇದನ್ನು 3 ಇದೇ ಥರನೇ ಗಂಟು ಹಾಕ್ಕೊಳ್ಬೇಕು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ.